ಮೈತ್ರಿ ಸರ್ಕಾರದಲ್ಲಿ ಇನ್ನೂ ನಿಂತಿಲ್ಲ ಕಾಂಗ್ರೆಸ್ ಜೆಡಿಎಸ್ ಹಗ್ಗ ಜಗ್ಗಾಟ. ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್. ಎಸ್ ವೀಕ್ಷಕರೇ, ಮೈತ್ರಿ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಮತ್ತೆ ಸಾಬೀತಾಗ್ತಾ ಇದೆ. ಮಿತ್ರ ಪಕ್ಷಗಳ ನಾಯಕರು ಈ ರೀತಿಯಾಗಿ ಪರಸ್ಪರ ವಾಕ್ಸಮರಕ್ಕೆ ಇಳಿದಿದ್ದಾರೆ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ನ ತಾವು ಗಮನಿಸ್ತಾ ಇದ್ದೀರಾ. ಮೈತ್ರಿ ಸರ್ಕಾರದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಹಗ್ಗ ಜಗ್ಗಾಟ ಇನ್ನೂ ನಿಂತಿಲ್ಲ. ಹಾಸನ ಜಿಲ್ಲಾಭಿವೃದ್ಧಿ ವಿಚಾರದಲ್ಲಿ ನಾಯಕರ ಮಧ್ಯೆ ವಾಗ್ವಾದ ನಡೆದಿದೆ. 10 ವರ್ಷದಿಂದ ಜಿಲ್ಲೆಯಲ್ಲಿ ಏನೂ ಕೆಲಸವಾಗಿಲ್ಲ ಅಂತ ಎಚ್.ಡಿ. ರೇವಣ್ಣ ಹೇಳಿದ್ದಾರೆ. ಸಚಿವರ ಮಾತಿನಿಂದ ಕಾಂಗ್ರೆಸ್ ವಿಧಾನ ಪರಿಷತ್ ಸದಸ್ಯರು ಕೆರಳಿ ಕೆಂಡವಾಗಿಬಿಟ್ಟಿದ್ದಾರೆ. ಹಿಂದಿನ ಸರ್ಕಾರದಲ್ಲಿ ಕೆಲಸ ಮಾಡಿದ್ದೇವೆ ಅಂತ ಎಂಎಲ್ಸಿ ಗೋಪಾಲಸ್ವಾಮಿ ಹೇಳಿದ್ದಾರೆ. ಏನ್ ಕೆಲಸ ಆಗಿದೆ ಹೇಳಿ ಅಂತ ಏರು ಧ್ವನಿಯಲ್ಲೇ ರೇವಣ್ಣ ಅವರು ಪ್ರಶ್ನಿಸಿದ್ದಾರಂತೆ. ಬೇಕಾದಷ್ಟು ಕೆಲಸ ಆಗಿದೆ ಅಂತ ಪ್ರತ್ಯುತ್ತರವನ್ನ ನೀಡಿದ್ದಾರೆ ಪರಿಷತ್ ಸದಸ್ಯರು. ಬರೀ ಕಾಲೇಜು ಡೋರ್ ರಿಪೇರಿ ಮಾಡೋಕೆ ನಿಮ್ಮಿಂದ ಆಗಿಲ್ಲ ಅಂತ ರೇವಣ್ಣ ಅವರು ಒಂದು ರೀತಿಯಾಗಿ ಕೆಣಕಿರ್ತಕ್ಕಂಥದ್ದು. ನಿಮ್ಮ ಅವಧಿಯಲ್ಲಿ ಕಾಲೇಜು ಮುಚ್ಚೋ ಹಾಗಾಗಿದೆ ಸಚಿವ ರೇವಣ್ಣ ಅವರು ಹೇಳಿರ್ತಕ್ಕಂಥದ್ದು. ಜಗಳಕ್ಕೆ ತೇಪೆ ಹಚ್ಚಿದ್ದಾರೆ ಕೃಷ್ಣ ಭೈರೇಗೌಡರು. ಈಶ್ವರಪ್ಪನವ್ರು ಫೋನ್ ಮಾಡಿದ್ರು, ನಮ್ದು ಖರ್ಚೆ ಮಾಡಿಲ್ಲ, ಮತ್ತೆ ಕ್ಯಾನ್ಸಲ್ ಮಾಡಿಸಿದ್ರು. ನಾನು ಹೇಳಿದೆ, ನಮ್ಗೆಲ್ಲ ಕಣಪ್ಪ, ನೀವು ಬಿಜೆಪಿ ಶಾಸಕರಿಗೆ ಕೊಡ್ತಾ ಇರೋದು ಕಣ, ಇದು ಮುಂದೆ ಕೊಡ್ತಿ ಅಂದೆ. ಆದ್ರೆ ಮೊನ್ನೆ ಅಪ್ರೂವ್ ಮಾಡಿಸಿದ್ ಕ್ಯಾನ್ಸಲ್ ಮಾಡಿಸಿದ್ರೆ ನಾನು ಯಾವತ್ತೂ ಜೋರಿಲ್ಲ. ಟಿವಿಯರು ಕೆಲವು ಬೇಕು ಅಂತ ಅವ್ರಿಗೂ ನಮ್ಗೆ ಹೊಡೆದಾಡಕ್ ಮಾಡ್ತಾರೆ. ನಾವೇ ಹೊಡೆದಾಡಕ್ ಹೋದ. ನಾನೇ ನೋಡ್ರಿ, ನಮ್ಮ ಜಿಲ್ಲೆ 10 ವರ್ಷದಿಂದ ಸಫರ್ ಆಗಿವ್ರೆ. ನನಗ ರಾಜಕೀಯ ಇಲ್ಲ. ನಮ್ಗೇನು ಅಂದ್ರೆ ನಮ್ಮ ಜಿಲ್ಲೆ ಇವತ್ತು ಜನ 4 ವರ್ಷ ಬರಗಾಲ ಸಾಯ್ತಾ ಇದೆ. ಕುಡಿಯೋ ನೀರು ನನಗೆ ಅಲ್ಲ ಗೋಪಾಲಣ್ಣ, ಯಾವ್ದಾಯ್ತ್ರಿ ಹೇಳಿ, ಯಾವ್ದು 5 ವರ್ಷ ಆಯ್ತು ಹೇಳ್ರಿ, ಏನ್ರಿ 5 ವರ್ಷ ಯಾವ್ದಾಯ್ತು? ಹಾಸನ ಮೆಡಿಕಲ್ ಕಾಲೇಜ್ ಒಂದ್ ನಿಮಿಷ ಹೇಳೋರಿ ಗೋಪಾಲ್. ಹಾಸನ ಇಂಜಿನಿಯರಿಂಗ್ ಕಾಲೇಜ್ ಬಾಗಿಲು ಮುಚ್ಚವ್ರೆ. ಹಾಸನ ಇಂಜಿನಿಯರಿಂಗ್ ಕಾಲೇಜ್ ಕೂತ್ಕೊಳ್ಳಿ. 10 ವರ್ಷ ಏನ್ ಹೇಳಿದೈತೆ ನನಗೆ ಗೊತ್ತಾಯ್ತು. ಈಗ 1 ನಿಮಿಷ ಗೋಪಾಲ್ ಸ್ವಾಮಿ, ನಾನು ಹೇಳಿಲ್ವಾ? ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ರು 700 ಕೋಟಿಗೆ ಅಂತ ಹೇಳಿಲ್ವಾ ಸರ್? ನಾನು ಯಾರಿಗೂ ಏನು ಕೊಡಿ ಅಂತ ಕೊಡ್ತಿಲ್ಲ. 1 ನಿಮಿಷ ಹೇಳ್ತೀನಿ ಕೇಳಿ. ಅವ್ರೇನ್ ಹೇಳ್ತಾರೆ, ಮೊನ್ನೆ ಮೀಟಿಂಗ್ ನಲ್ಲಿ ಕೇಳಿದಾಗ ನಿಮ್ಮ ಹತ್ರನೇ 3 ಕೋಟಿ ರೂಪಾಯಿ ದುಡ್ಡು ಇಟ್ಕೊಂಡಿದ್ದೀರಿ, ಅದು ಖರ್ಚು ಮಾಡಿ ಆಮೇಲೆ ಕೊಡ್ತೀನಿ. ಈಗ ನಾನು ಹೇಳೋದು ಮೇಡಮ್, ಅವ್ರಿಗೆ ಕೊಟ್ಬಿಡಿ. ಯಾರಿಗೆ? ಈಗ ಶಿವಲಿಂಗ ಹೊಡ್ಗೆ ಅಟ್ಲೀಸ್ಟು ಈಗ ಇದರಿಂದ ನೀರು ಬರುತ್ತೆ, ಎಲ್ಲಿ ಬೇಲೂರಿಂದ ಈ ಕಡೆ ಇದ್ರಲ್ಲಿ ನೀರು ಬರ್ತಾ ಇದ್ದಾರೆ. ಟ್ರೈನ್ ತಡೆಯಪ್ಪ, ನೀನ್ ಹೇಳ್ತೀನಿ ಎಲ್ಲ ಕಡೆ ನೀರು. ನಾವು ಇವತ್ತೇನಾಯ್ತು ನಮ್ಮ ಪರಿಸ್ಥಿತಿ, ದುಡ್ಡ ಶಾಂತಿಗ್ರಾಮ ಹೋಗ್ಬಿಟ್ರೆ ಕಳ್ತಾವೆ. ಇಲ್ಲಿ ಈಗ ಡಿ ಸಿ ಅವರೇ 1 ನಿಮಿಷ ಕೊಡ್ರೆ. ಡಿ ಸಿ ಅವರೇ ಜಾಗರೂಕ ಎಲ್ಲಿ ಬರಲ್ಲ, ಬೇಲೂರ್ಗಲ್ವೇನೆ, ಬೇಲೂರ್ಗ ಜಾಗರೂಕ ಕೊಡ್ತಾ ಇರಪ್ಪ ಕುಡಿಯೋ ನೀರ. ಅದು ಪ್ರಾಬ್ಲಮ್ ಇರೋದಕ್ಕೆ ಜಾಗದಲ್ಲಿ ಬೇಲೂರು ತರೋಕೆ ಬರುತ್ತೆ. ಅಲ್ಲೂ ಭಾರಿ ಕಷ್ಟ ಐತೆ, ಅದು ಭಾರಿ ಕಷ್ಟ ಐತೆ ಜಾಗದಲ್ಲಿ. ವರ್ಸ್ಟ್ ಪರಿಸ್ಥಿತಿ. ಕೆಲವು ಕಡೆ ಈಶ್ವರಪ್ಪನವ್ರು ಫೋನ್ ಮಾಡಿದ್ರು, ನಮ್ದು ಖರ್ಚೆ ಮಾಡಿಲ್ಲ, ಮತ್ತೆ ಕ್ಯಾನ್ಸಲ್ ಮಾಡಿಸಿದ್ರು. ನಾನು ಹೇಳಿದೆ, ನಮ್ಗೆಲ್ಲ ಕಣಪ್ಪ, ನೀವು ಬಿಜೆಪಿ ಶಾಸಕರಿಗೆ ಕೊಡ್ತಾ ಇರೋದು ಕಣ, ಇದು ಮುಂದೆ ಕೊಡ್ತಿ ಅಂದೆ. ಆದ್ರೆ ಮೊನ್ನೆ ಅಪ್ರೂವ್ ಮಾಡಿಸಿದ್ ಕ್ಯಾನ್ಸಲ್ ಮಾಡಿಸಿದ್ರೆ ನಾನು ಯಾವತ್ತೂ ಜೋರಿಲ್ಲ. ಟಿವಿಯರು ಕೆಲವು ಬೇಕು ಅಂತ ಅವ್ರಿಗೂ ನಮ್ಗೆ ಹೊಡೆದಾಡಕ್ ಮಾಡ್ತಾರೆ. ನಾವೇ ಹೊಡೆದಾಡಕ್ ಹೋದ. ನಾನೇ ನೋಡ್ರಿ, ನಮ್ಮ ಜಿಲ್ಲೆ 10 ವರ್ಷದಿಂದ ಸಫರ್ ಆಗಿವ್ರೆ. ನನಗ ರಾಜಕೀಯ ಇಲ್ಲ. ನಮ್ಗೇನು ಅಂದ್ರೆ
ನಮ್ಮ ಜಿಲ್ಲೆ ಇವತ್ತು ಜನ 4 ವರ್ಷ ಬರಗಾಲ ಸಾಯ್ತಾ ಇದೆ. ಕುಡಿಯೋ ನೀರು ನನಗೆ ಅಲ್ಲ ಗೋಪಾಲಣ್ಣ ಯಾವ್ದಾಯ್ತು ಯಾವ್ದು 5 ವರ್ಷ ಆಯ್ತು ಹೇಳ್ರಿ, ಏನು 5 ವರ್ಷ ಯಾವ್ದಾಯ್ತು ರೇ ಹಾಸನ ಮೆಡಿಕಲ್ ಕಾಲೇಜ್ ರೇ ಒಂದ್ ನಿಮಿಷ ಹೇಳೋರಿ ಗೋಪಾಲ್. ಹಾಸನ ಇಂಜಿನಿಯರಿಂಗ್ ಕಾಲೇಜ್ ಬಾಗಿಲು ಮುಚ್ಚವ್ರೆ ರೇ, ಹಾಸನ ಇಂಜಿನಿಯರಿಂಗ್ ಕಾಲೇಜ್ ಕುತ್ಕೊಳ್ಳಿ. 10 ವರ್ಷ ಏನ್ ಹೇಳಿದೈತೆ ನನಗೆ ಗೊತ್ತಾಯ್ತು, ಕುತ್ಕೊಳ್ಳಿ. ಈಗ ಒಂದ್ ನಿಮಿಷ ಗೋಪಾಲ್ ಸ್ವಾಮಿ ನಾನು ಹೇಳಿಲ್ವಾ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ರು 7.5 ಕೋಟಿಗೆ ಅಂತ ಹೇಳಿಲ್ವಾ ಸರ್? ಕೆಲವು ಕಡೆ ಈಶ್ವರಪ್ಪನವ್ರು ಫೋನ್ ಮಾಡಿದ್ರು, ನಮ್ದು ಖರ್ಚೆ ಮಾಡಿಲ್ಲ, ಮತ್ತೆ ಕ್ಯಾನ್ಸಲ್ ಮಾಡಿಸಿದ್ರು. ಎಸ್ ವೀಕ್ಷಕರೇ, ಹೇಳೋಕೆ ಮಿತ್ರ ಪಕ್ಷಗಳು ಸಮ್ಮಿಶ್ರ ಸರ್ಕಾರದ ಪಕ್ಷಗಳು, ಆದ್ರೆ ಈ ರೀತಿಯಾಗಿ ಹಾವು ಮುಂಗುಸಿಯಂತೆ ವಾಗ್ವಾದಕ್ಕಿಳಿದಿರ್ತಕ್ಕಂಥದ್ದು ನಿಜಕ್ಕೂ ಯಾವ ರೀತಿಯಾದಂತಹ ಸಂದೇಶ ರವಾನಿಸಲಾಗ್ತಾ ಇದೆ ಅನ್ನುವಂಥದ್ದು. ಯಾಕಂದ್ರೆ ಒಂದು ರೀತಿಗೆ ಇಂಟ್ರೆಸ್ಟಿಂಗ್ ಆಗಿದೆ ಇವರ ಒಂದು ಕಾನ್ವರ್ಸೇಷನ್ ಗಮನಿಸ್ತಾ ಇದ್ರೆ. ಆದ್ರೂ ಸಹ ಎಲ್ಲೋ ಒಂದ್ ಕಡೆ ಸಮ್ಮಿಶ್ರ ಸರ್ಕಾರದಲ್ಲಿ ಸಮನ್ವಯದ ಕೊರತೆ ಏನಾದ್ರೂ ಎದ್ದು ಕಾಣಿಸ್ತಾ ಇದೆಯಾ ಅನ್ನುವಂಥದ್ದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ. ಇವರ ಒಂದು ಹಗ್ಗ ಜಗ್ಗಾಟವನ್ನ ಗಮನಿಸ್ತಾ ಇದ್ರೆ ಒಂದು ರೀತಿಯಾಗಿ ವೈಮನಸ್ಸು ಸಾಕಷ್ಟು ಇರ್ತಕ್ಕಂಥದ್ದು. ಒಂದು ಕಡೆ JDS ನ ಭದ್ರಕೋಟೆ ಹಾಸನ, ಮತ್ತೊಂದು ಕಡೆ ಅದೇ ಜಿಲ್ಲೆಯ ವಿಧಾನ ಪರಿಷತ್ ಸದಸ್ಯರ ಮಧ್ಯೆ ಈ ರೀತಿಯಾಗಿ ವಾಗ್ವಾದ ನಡೀತಾ ಇದೆ. ಏನ್ ಡೆವಲಪ್ಮೆಂಟ್ ಆಗಿದೆ ಹೇಳಿ, ತಮ್ಮ ಸರ್ಕಾರದಲ್ಲಿ ಕಳೆದ ಬಾರಿ ತಮ್ಮ ಸರ್ಕಾರವೇ ಇತ್ತು, ಏನ್ ಡೆವಲಪ್ಮೆಂಟ್ ಮಾಡಿದೀರಾ, ಕಾಲೇಜು ಡೋರ್ ಸರಿ ಮಾಡ್ಲಿಕ್ಕೆ ತಮ್ಮ ಕೈನಲ್ಲಿ ಸಾಧ್ಯ ಆಗ್ಲಿಲ್ಲ ಅಂತ ನೇರವಾದಂತಹ ಪ್ರಶ್ನೆಯನ್ನ ರೇವಣ್ಣವರು ತಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ನ ಕೇಳ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ಯಾವ ರೀತಿಯಾಗಿ ಹೊಂದಾಣಿಕೆ ಇದೆ ಸಮ್ಮಿಶ್ರ ಸರ್ಕಾರದಲ್ಲಿ ಎರಡೂ ಪಕ್ಷಗಳ ಮಧ್ಯೆ, ಯಾವ ರೀತಿಯಾಗಿ ಸಮನ್ವಯತೆ ಇದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ಮಾಧ್ಯಮದವರನ್ನ ಇಲ್ಲಿ ಎಳೆತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅವರವರೇ ಈ ರೀತಿಯಾಗಿ ಕಚ್ಚಾಡ್ಕೊಂಡ್ರೆ ಮಾಧ್ಯಮದವರು ಅದನ್ನ ತೋರಿಸೋದು ಬಿಟ್ಟು ಬೇರೆ ಏನು ಮಾಡಬೇಕು ಅಂತ ಒಂದು ಪ್ರಶ್ನೆಯನ್ನ ಈ ಸಂದರ್ಭದಲ್ಲಿ ಕೇಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಮೈತ್ರಿ ಸರ್ಕಾರದಲ್ಲಿ ಈ ರೀತಿಯಾಗಿ ಕಾಂಗ್ರೆಸ್ ಹಾಗೆ JDS ನಾಯಕರು ದಿನನಿತ್ಯ ಕಚ್ಚಾಡ್ತಾ ಇದ್ದಾರೆ. ದಿನ ಬೆಳಗಾದ್ರೆ ಇದೇ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು. ಒಂದ್ ಕಡೆ ಅವರ ನಾಯಕರನ್ನ ಮೆಚ್ಚಿಸುವಂತ ಸಲುವಾಗಿ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೋ ಗೊತ್ತಿಲ್ಲ, ಆದ್ರೆ ಪಾಪ ಅವ್ರಿಗೆ ಗೊತ್ತಾಗ್ತಿದೆಯಲ್ಲೋ ಗೊತ್ತಿಲ್ಲ, ತಮ್ಮ ಸರ್ಕಾರಕ್ಕೆ ಇದರಿಂದ ಡ್ಯಾಮೇಜ್ ಆಗ್ತಾ ಇದೆ ಅನ್ನುವಂಥದ್ದು. ಜೊತೆಗೆ ಹಾಸನ ಜಿಲ್ಲಾಭಿವೃದ್ಧಿ ವಿಚಾರದಲ್ಲಿ ನಾಯಕರ ಮಧ್ಯೆ ಈ ರೀತಿಯಾಗಿ ವಾಗ್ವಾದ ನಡೆದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಸಹ ಅಲ್ಲಿ ನಡೀತಾ ಇದೆ. ನಮ್ಮ ಜಿಲ್ಲೆ 10 ವರ್ಷದಿಂದ ಸಫರ್ ಆಗಿ ಕೆಲವು ಕಡೆ ಈಶ್ವರಪ್ಪನವ್ರು ಫೋನ್ ಮಾಡಿದ್ರು, ನಮ್ದು ಖರ್ಚೆ ಮಾಡಿಲ್ಲ, ಮತ್ತೆ ಕ್ಯಾನ್ಸಲ್ ಮಾಡಿಸಿದ್ರು. ನಾನು ಹೇಳಿದ್ರೆ ನಮ್ಗೆಲ್ಲ ಕಣಪ್ಪ, ನಿಮ್ BJP ಶಾಸಕರಿಗೆ ಕೊಡ್ತಾ ಇರೋದು ಕಣ, ಇದು 300 ಕೋಟಿ ಅಂದೆ. ಆದ್ರೆ ಮೊನ್ನೆ ಅಪ್ರೂವ್ ಮಾಡಿಸಿದ್ ಕ್ಯಾನ್ಸಲ್ ಮಾಡ್ಸಿದ್ರೆ ನಾನು ಯಾವತ್ತೂ ಜೋರಿಲ್ಲ. ಟಿವಿಯರು ಕೆಲವು ಬೇಕು ಅಂತ ಅವ್ರಿಗೂ ನಮ್ಗೆ ಹೊಡೆದಾಡಕ್ ಮಾಡ್ತಾರೆ, ನಾವೇ ಹೊಡೆದಾಡಕ್ ಹೋದ. ನಾನೇ ನೋಡ್ರಿ, ನಮ್ಮ ಜಿಲ್ಲೆ 10 ವರ್ಷದಿಂದ ಸಫರ್ ಆಗಿವ್ರೆ. ನನಗ ರಾಜಕೀಯ ಇಲ್ಲ, ನಮ್ಗೇನು ಅಂದ್ರೆ ನಮ್ಮ ಜಿಲ್ಲೆ ಇವತ್ತು ಜನ 4 ವರ್ಷ ಬರಗಾಲ ಸಾಯ್ತಾ ಇದೆ. ಕುಡಿಯೋ ನೀರು ನನಗೆ ಅಲ್ಲ ಗೋಪಾಲಣ್ಣ ಯಾವ್ದಾಯ್ತು ಯಾವ್ದು 5 ವರ್ಷ ಆಯ್ತು ಹೇಳ್ರಿ, ಏನು 5 ವರ್ಷ ಯಾವ್ದಾಯ್ತು ರೇ ಹಾಸನ ಮೆಡಿಕಲ್ ಕಾಲೇಜ್ ರೇ ಒಂದ್ ನಿಮಿಷ ಹೇಳೋರಿ ಗೋಪಾಲ್. ಹಾಸನ ಇಂಜಿನಿಯರಿಂಗ್ ಕಾಲೇಜ್ ಬಾಗಿಲು ಮುಚ್ಚವ್ರೆ ರೇ, ಹಾಸನ ಇಂಜಿನಿಯರಿಂಗ್ ಕಾಲೇಜ್ ಕುತ್ಕೊಳ್ಳಿ.